ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ. ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೆ ನನಗೆ ದೇವ್ರ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಲಕ್ಷ್ಮೀ ದೇವ್ರ ಕೃಪೆ ಇರಲಿ ಅಂತ ಬೇಡ್ಕೊಂಡಿದ್ದೀನಿ. ಅದೇ ರೀತಿ ಎಲ್ರೂ ಬೇಡ್ಕೊಳ್ಳಿ. ನೋಡಿ, ಇದು ಆಗ್ನೇಯ ದೀಪ ಮತ್ತು ನಾವು ಡೈಲಿ ಅಡುಗೆ ಮಾಡ್ಕೊಂಡಿರೋ ಹೊಲೆಗೂ ನಾನು ಪೂಜೆ ಮಾಡ್ತೀನಿ. ಇದು ಬಂದ್ಬಿಟ್ಟು ಇನ್ನೂ ದೀಪ ಹಚ್ಚಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾವ ರೀತಿ ಟೈಮ್ ನೋಡಿ ಎಷ್ಟಾಗಿದೆ, ಅದೇ ರೀತಿ ನಾನು ಟಿ ವಿಯಲ್ಲಿನೂ ನಾನು ಪೂಜೆ ಮಾಡಬೇಕಂದ್ರೆ ದೇವ್ರಿಗೆ ಸಂಬಂಧಪಟ್ಟಿರೋ ಅಂಥ ಶ್ಲೋಕಗಳು ಎಲ್ಲ ಹಾಕ್ಕೊಂಡು ನಾನು ಪೂಜೆ ಮಾಡ್ತೀನಿ. ಯಾಕಂದರೆ ಒಂಥರ ಕೇಳ್ತಾ ಮಾಡ್ಕೊಂಡಿದ್ರೆ ಒಂಥರ ನಮಗೂ ಫ್ರೆಶ್ ದೇವ್ರದ್ದು ಹಾಡು ಕೇಳ್ತಾ ಇದ್ರೆ ಒಂಥರ ಫೀಲ್ ಚೆನ್ನಾಗಿರುತ್ತಲ್ಲ. ಸೊ ಹಾಗಾಗಿ ಎಲ್ಲನೂ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ನಾನು ಈಗ ದೇವ್ರ ದೀಪ ಅಂಟಿಸಿ ಪೂಜೆ ಶುರು ಮಾಡ್ಕೊಂಡಿದ್ದೀನಿ. ನೈವೇದ್ಯಕ್ಕಂತ ಬಾಳೆಹಣ್ಣು, ಬೆಲ್ಲದಚ್ಚು, ದುಡ್ಡು, ಅದೇ ರೀತಿ ಎಲೆ, ಅಡಿಕೆ, ತಾಂಬೂಲ ಎಲ್ಲ ನೈವೇದ್ಯಕ್ಕಿಟ್ಟು ದೀಪ ಹಚ್ಚಿ ಇನ್ನೇನು ಪೂಜೆ ಮಾಡೋದು ಅಷ್ಟೇ ಬಾಕಿ ಇತ್ತು. ನನಗೆ ಆಫೀಸು ಇತ್ತು. ನನಗೆ ಪೂಜೆ ಮಾಡೋದು ತುಂಬ ಇಷ್ಟ. ಸೊ ರೆಸ್ಟ್ ಅಂದರೆ ರೆಸ್ಟ್ಲೆಸ್ ಅಂತಲೇ ಹೇಳ್ಬೋದು. ಒಂದು 2 hours ಅಷ್ಟೇ ರೆಸ್ಟ್ ಮಾಡಿದ್ದೆ, 2 to 3 hours. ಆದಮೇಲೆ ನನ್ನ ಹೆಲ್ತ್ ಒಂಚೂರು ಅಪ್ಸೆಟ್ ಆಯ್ತು ಅಂತಲೇ ಹೇಳ್ಬೋದು. ಸೊ ಹೆಲ್ತ್ ಮತ್ತು ಪೂಜೆ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಮಾಡೋದು ತುಂಬ ಒಳ್ಳೆಯದು. ಫುಲ್ಲು ಸ್ಟ್ರೈನ್ ಆಗಿದ್ದರೆ ಒಂಚೂರು ನೋಡಿಕೊಂಡು ಮಾಡಬೇಕು ಅಂತ ನನಗೆ ಈ ಸತಿ ಅನ್ನಿಸ್ತು. ಆದಮೇಲೆ ನೋಡಿ ನನ್ನ ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ಬಂದಿರೋರಿಗೆ ತಾಂಬೂಲನೂ ಇಟ್ಟಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ವಿಡಿಯೋ? ನನಗಂತೂ ದೇವ್ರ ಪೂಜೆ ಮಾಡಿಕೊಂಡ್ರೆ ತುಂಬ ನೆಮ್ಮದಿ ಇರುತ್ತೆ ಮನಸ್ಸು. ಅದೇ ರೀತಿ ಮನೆಯಲ್ಲೂ ತುಂಬ ಒಂಥರ ಕಳೆ ಅನಿಸುತ್ತೆ, ಪಾಸಿಟಿವ್ ವೈಬ್ಸ್ ತುಂಬ ಹೆಚ್ಚಾಗುತ್ತೆ ಅನಿಸುತ್ತೆ. ಈ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ಏನಾದರೂ ಒಂಚೂರು ಮೋಟಿವೇಶನ್ ಆಗಿದ್ದರೆ ಪೂಜದ ಬಗ್ಗೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.